ನಾನಿದ್ದೀನಿ ಅಂದ್ರೆ ದುಡ್ಡು ಕಾಸಿಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಇವರೆಲ್ಲ ಮಾಡಿದಾರೆ, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಳ್ತಾರೆ. ಆದ್ರೆ ದೇವ್ರ ಒಡವೆಗೆ ಕೈ ಇಟ್ಬಿಟ್ರಲ್ಲ, ನಾನು ಅದಕ್ಕೆ ನೆನ್ನೆ ನನ್ನ ಮೇಲೆ ಇವಾಗ ನೀವು ನೋಡಿ ಬೇಕಾದ್ರೆ ಇನ್ನೊಂದು 2-3 ದಿವಸ ನನ್ನ ಮೇಲೆ ಕೇಸ್ ಹಾಕಿಲ್ಲ ಅಂದ್ರೆ ಕೇಳಿ. ಯಾಕಂದ್ರೆ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ತಾರೆ, ಬಾಯಿ ಮುಚ್ಚಿಸ್ಬೇಕಲ್ಲ, ಇಲ್ಲಾಂದ್ರೆ ನನ್ನ ಕುಗ್ಗಿಸ್ಬೇಕು. ನಮ್ಮ ಬ್ಲಡ್ ಅಲ್ಲೇ ಬಂದಿಲ್ಲ ಅದು, ನಾವು ಎಲ್ಲದಕ್ಕೂ ರೆಡಿ. ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಿನ್ನೆ ಈಗ 6ನೇ ತಾರೀಕು ದೇವಸ್ಥಾನದಲ್ಲಿ ಉಂಡಿ ಎಣ್ಸಕ್ ಬರ್ತಾರೆ. ಉಂಡಿ ಎಣ್ಸಕ್ ಬಂದಾಗ ಪೂಜಾರಿ ಇರಬೇಕು, ವ್ಯವಸ್ಥಾಪನಾ ಸಮಿತಿ ಇರಬೇಕು, ಸ್ಥಳೀಯರು ಇರಬೇಕು, 2 ಪೊಲೀಸ್ ಅವ್ರು ಇರಬೇಕು, ಮತ್ತೆ ಮುಜರಾಯಿ ಎಲ್ಲ ಇರಬೇಕು. ವಿಡಿಯೋ ನಾನ್ ಸ್ಟಾಪ್ ವಿಡಿಯೋ ಇರಬೇಕು, ಅದೆಲ್ಲೂ ಸ್ಟಾಪ್ ಆಗಬಾರ್ದು. ಆ ವಿಡಿಯೋ ಫುಟೇಜ್ ಇರಬೇಕು. ನಮ್ಗೆ ಯಾರಿಗೂ ಗಮನಕ್ಕೆ ತರಲ್ಲ ಇವರು. ನಮ್ಗೆ ಅವಾಗಲೇ ಡೌಟ್ ಆಗುತ್ತೆ, ಏನಿದು ಗಮನಕ್ಕೆ ತರಲ್ಲ ಅಂತ. ನಾನು ಹೋಗಿ ಕೇಳ್ತೀನಿ, ಏನಿದು ಈ ಥರ ಇದು ಮಾಡಿದ್ದೀರಲ್ಲ, ನೀವು ಗಮನಕ್ಕೆ ತರದಿರ ಮಾಡ್ತಾ ಇದ್ದೀರಾ ಅಂತ. ನಾವು ನಿಮ್ಗೇನು ಗಮನಕ್ಕೆ ತರಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವಾಗ ಇನ್ನೊಬ್ಬ ಅಧ್ಯಕ್ಷ ಆಯ್ಕೆ ಆಗಿಲ್ಲ ಇನ್ನ, ಅಲ್ಲಿ ಇನ್ನೊಬ್ರು ಆ ಪೋಸ್ಟ್ ಬದಿ ನಾನು ಕೀ ಕೊಡೋ ತನಕ ನನ್ನ ಹ್ಯಾಂಡ್ ಓವರಲ್ಲೇ ಇರುತ್ತೆ. ಇದೇ ಕಾನೂನು. ಈಗ ಒಂದು CM ಬರೋಷ್ಟರಲ್ಲಿ ಇನ್ನೊಂದು CM ಬಂದು ಚಾರ್ಜ್ ಕೊಟ್ರೆ ತಾನೇ ಅದು ಆ CM ಚಾರ್ಜ್ಗೆ ಆಗೋದು. ಇನ್ನೊಬ್ರು ಅಧ್ಯಕ್ಷ ಆಯ್ಕೆ ಆಗಿ ನಾನು ಚಾರ್ಜ್ ಕೊಟ್ರೇನೆ ಇನ್ನೊಬ್ಬ ಅಧ್ಯಕ್ಷ. ಅವಾಗ ತನಕ ಸಪೋಸ್ ಹಂಗೇನೋ ಹೊಸ ಅಧ್ಯಕ್ಷರು ಬಂದ್ಬಿಟ್ರೆ ಇವ್ರಗಳ ಕತೆ ಏನು ಅಂತ ಅದಕ್ಕೆ ಇವ್ರ ಭಯ ಹತ್ಕೊಂಡ್ಬಿಟ್ಟಿದೆ. ಈಗ ನಾನು ಹೇಳ್ದೆ ಕಮಿಟಿ ಬೇಡಪ್ಪ, ನನಗೆ ಪ್ರತಿ ವರ್ಷ 1 ಕೋಟಿ ಕಳ್ಕೊಳಕ್ ಆಗಲ್ಲ, ಕಮಿಟಿ ಬೇಡ ಅಂತ ಹೇಳ್ಬಿಟ್ಟಿದೀನಿ. ನಾವು ವಂಶ ಪರಂಪರೆಯಿಂದ ನಮ್ ಕೆಲಸ ಏನಿದೆಯೋ ಮಾಡ್ಕೊಂಡು ಹೋಗ್ತೀರಿ, ನಮ್ ತಾಯಿ ಸೇವೆ ಮಾಡಿದ್ರೆ ಸಾಕು ನಮ್ಗೆ ಅಂತ ನಾನು ಹೇಳ್ದೆ. ಸಾರ್ ಇವಾಗ ನೀವು ಕೈ ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಇವ್ರು ಎದ್ರು. ಇವರೆಲ್ಲ ಇದ್ರು, ನಾವು ನಿಮ್ಮನ್ನ ನಂಬ್ಕೊಂಡಿದ್ದೀರಿ, ಕೈ ಬಿಟ್ರೆ ಹೆಂಗೆ ಅಂತ. ಈ ಒಡವೆನ 6ನೇ ತಾರೀಕು ಜೋಬೆಲ್ ಹಾಕೊಂಡು ಹೋಗ್ತಾರೆ, ನೆಕ್ಲೆಸ್ನ. ನನಗೆ ಜೊತೆಲಿರೋ ಅಧಿಕಾರಿ ಇನ್ನೊಬ್ರು ಮೆಸೇಜ್ ಕೊಡ್ತಾರೆ, ಈ ತರ ನೆಕ್ಲೆಸ್ನ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ನಾನು ಆಮೇಲೆ ಕೇಳ್ತೀನಿ, ನೀವು ಅದಕ್ಕೆ ನಮ್ಮನ್ನೆಲ್ಲ ಹೋಲ್ಡ್ ಮಾಡಿದ್ರಾ ಅಂದಾಗ, ನೀವು ನಾನೇನು ಕೇಳಬೇಕಾಗಿಲ್ಲ, ನಾವು ಮೇಲಧಿಕಾರಿಗಳ ಹತ್ರ ಮಾತಾಡ್ಕೊಳ್ತೀನಿ ಅಂತಾರೆ. ಅವಾಗ ನಾನು ಏನು ಮಾಡ್ತೀನಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೋಗ್ಬೇಕು ಇವ್ರಿಗೆ, ಇಲ್ಲಾಂದ್ರೆ ಇವ್ರು ನಮ್ಮನ್ನ ಬಿಡಲ್ಲ. RT ಹಾಕ್ತೀನಿ, ನನ್ನ ಹೆಸರು ಮೇಲೆ ಮಂಜುನಾಥ್ ಹೆಸರು ಮೇಲೆ RT ಹಾಕ್ತೀನಿ. 2 RT ಹಾಕ್ಬಿಟ್ಟು ಅದನ್ನ ಕೇಳ್ತೀರಿ. RT ಹಾಕಿದ್ರೆ 30 ದಿವಸದಲ್ಲಿ ವರದಿ ಕೊಡಬೇಕು. ಇವ್ರು 2 ತಿಂಗಳು ಮಾಡ್ತಾರೆ. ಮೊನ್ನೆ ವರದಿ ಕೊಟ್ಟಿದ್ದಾರೆ, ನೆಕ್ಲೆಸ್ ತಗೊಂಡೋಗಿದ್ರಿ, ತಗೊಂಬಂದು ಹಾಕಿದಿರಿ ಅಂತ ವಿಡಿಯೋ ಕೊಟ್ರು. ಈ ಆರೋಪ ಬಂದ್ಮೇಲೆ ದೊಡ್ಡದಾಗುತ್ತೆ ಇಶ್ಯೂ. ಇನ್ ಯಾಕಪ್ಪ 3 ದಿವಸದಲ್ಲಿ 4 ದಿವಸ ಬಿಟ್ಟು ತಗೊಂಬಂದು ಹಾಕಿದ್ದಾರೆ. ದೇವಸ್ಥಾನ ಕ್ಯಾಮ್ರಾ ಎಲ್ಲ ಆಫ್ ಮಾಡಿಸಿದ್ದಾರೆ. ದೇವಸ್ಥಾನ CC ಕ್ಯಾಮ್ರಾಗಳು 28 ಕ್ಯಾಮ್ರಾ ಹಾಕ್ಸಿದೀನಿ, 5 ಕ್ಯಾಮ್ರಾ ಆನಲ್ಲಿ ಇಲ್ಲ, ಎಲ್ಲ ಆಫ್ ಮಾಡಿಸಿದ್ದಾರೆ. ಇವಾಗ ಕೀ ಇವ್ರ ಹತ್ರನೇ ಇರೋದು, ಮುಜರಾಯಿ ಅವ್ರ ಹತ್ರ, ಆಫೀಸ್ ರೂಮ್ದು ಕೀ. ಕ್ಯಾಮ್ರಾ ಪ್ರೀ ಪ್ಲಾನ್ ಮಾಡಿದ್ದಾರೆ. ನನಗೆ ಗೊತ್ತಾಯ್ತು ಇದು ಪ್ರೀ ಪ್ಲಾನ್ಡ್ ಅಂತ. ಸರಿ ಅಂತ ಹೇಳಿ ಎಲ್ಲ ತೆಗೆದೆ. ಅವಾಗ ಹೇಳಿದ್ರು ನನಗೆ, ಅವತ್ತು ಒಂದು ಅಧಿಕಾರಿ ಮೆಸೇಜ್ ಕೊಟ್ರಲ್ಲ, ಅಪ್ರೈಸರು ಜೊತೆಲಿ ಇದ್ರಣ, ದೇವಸ್ಥಾನದಲ್ಲಿ ಚೆಕ್ ಮಾಡಿದ್ರಿ 122 ಗ್ರಾಮ್ ಇತ್ತು ಅಂತ ಹೇಳಿದ್ರು. ಮತ್ತೆ ಇವ್ರು ತಗೊಂಬಂದ್ ಹಾಕಿದಾಗ 68 ಗ್ರಾಮ್ ಅಂತ ತೋರಿಸಿದ್ರು. ಅದು 5 ಗ್ರಾಮ್ ಆಗಲಿ 10 ಗ್ರಾಮ್ ಆಗಲಿ, ಅದು ನಾನೇ ಆಗಲಿ, ದೇವಸ್ಥಾನದಿಂದ ಒಂದು ಒಡವೆ ಹೊರಗಡೆ ತಗೊಂಡೋಗಂಗಿಲ್ಲ. ಇದರಲ್ಲಿ ಅವರು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡು ನಿನ್ನೆ ಮಾಧ್ಯಮದಲ್ಲೆಲ್ಲ ಬಂದಿದ್ದಕ್ಕೆ 1 ಅವರಲ್ಲಿ ಅಧಿಕಾರಿ ಸಸ್ಪೆಂಡ್ ಆಗ್ತಾರೆ. ಇದು ಗೆಲುವು ಒಂದು. ಆದರೆ ಒಂದು ಮೆಸೇಜ್ ಹೋಯ್ತಂದ್ರೆ, ದೇವ್ರ ಒಡವೆ ಮುಟ್ಟಬಾರ್ದು. ಇದೊಂದು ಎಲ್ಲ ದೇವಸ್ಥಾನ 36,000 ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನಕ್ಕೂ ಇದು ಒಂದು ಎಚ್ಚರಿಕೆ. ಅಂದ್ರೆ ನಮ್ಮ ದೇವಸ್ಥಾನ ಅಂದಮೇಲೆ ನಮ್ಮ ದೇವಸ್ಥಾನ ಒಡವೆ ಯಾವುದೇ ಅಧಿಕಾರಿ ಮುಟ್ಟೋ ರೈಟ್ಸ್ ಇಲ್ಲ. ದೇವಸ್ಥಾನದ ಒಡವೆ ಅದು ಬಿಟ್ಬಿಟ್ಟು ಇವಾಗ ಭಕ್ತಾದಿಗಳು ಮೇಡಮ್ ಪ್ರತಿ ವರ್ಷನೂ ಒಡವೆ ಬೆಳ್ಳಿ ಎಲ್ಲ ಹಾಕ್ತಾರೆ ಉಂಡಿನಲ್ಲಿ, ಮುಕ್ಕೊಂಡು ತಾಳಿ ಎಲ್ಲ ಹಾಕಿರ್ತಾರೆ. ಸತೀಶ್ ಅವರ ಈಗ ಕೋರ್ಟ್ ಅಲ್ಲಿ ಇದೆ ಈ ಕೇಸು, ಈಗ ಅಲ್ಲಿ ಹೋರಾಟ ಮಾಡ್ತೀನಿ ಅಂತಿದ್ದೀರಾ? ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀನಿ. ನೋಡೋಣ, ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ಒಂದು ನ್ಯಾಯ ಸಿಕ್ಕಿದ್ರು ಸಂತೋಷನೇ. ಮತ್ತೆ ಈ ವರ್ಷ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಮಾಧ್ಯಮ ಮುಖಾಂತರನೇ ಒಂದು ವಿಷಯ ತಿಳಿಸ್ತಾ ಇದ್ದೀನಿ. ಈ ವರ್ಷ ಯಾರೇ ಲೈಟಿಂಗ್ಸ್ ಆಗಲಿ ಹೂವಾಗಲಿ ನೀವು ಒಪ್ಕೊಳಕ್ ಬಂದ್ರೆ ಅಳುಬಿಡ್ದು ದುಡ್ಡು ಕ್ಲಿಯರ್ ಆಗೋ ತನಕ ನಾವು ಬಿಡಲ್ಲ. ಅಲ್ಲಿ ಅಳುಬಿಡ್ದು ಏನ್ ಅವ್ರದ್ದು ಹೂವ, ಯಾಕಂದ್ರೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಯಾರು ಬದುಕಕ್ ಹೋಗ್ಬೇಡ್ರಿ. ಅವ್ರದ್ದು ಕ್ಲಿಯರ್ ಆಗ್ಲಿ, ನೀವು ಮಾಡಕ್ ಬನ್ನಿ, ಹಿಂದೆ ಸರ್ದ್ ಬಿಡ್ತೀರಿ. ಆರಾಮಾಗಿ ನಾವು ನೋಡಿ, ನಮ್ಮ ಜಾತ್ರೆ ಚೆನ್ನಾಗಿ ನಡಿಬೇಕು, ಆರಾಮಾಗಿ ನಡೆಸಿ. ಆದ್ರೆ ಇವ್ರದ್ದು ಬಡವ್ರ ಹೊಟ್ಟೆ ಮೇಲೆ ತುಳ್ದಿ ನೀವು ಹೋಗಿ ಜಾತ್ರೆ ನಡ್ಸಕ್ ಹೋಗ್ಬೇಡಿ. ಅವ್ರದ್ದೆಲ್ಲ ಬಿಲ್ಲೆಲ್ಲ ಕ್ಲಿಯರ್ ಮಾಡಿ ಮತ್ತೆ 40 ಲಕ್ಷದಲ್ಲಿ ಕರ್ಗ ಮಾಡಿದೆ ಅಂತ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ. ಇದಕ್ಕೂ ಮೇಲೆ ವಿಜೃಂಭಣೆ ಕರ್ಗಾನು ಬೇಡ ಅಂತ ಹೇಳಿದ್ದಾರೆ. ಇದೇ 40 ಲಕ್ಷದಲ್ಲಿ ನೀವು ಕರ್ಗ ಮಾಡ್ತೀರಿ ಮುಜರಾಯಿ ಅವ್ರಂದ್ರೆ,
ಇನ್ನ ವಿಜೃಂಭಣೆ ಕರ್ಗಬೇಡ, ನೀವು 1.5 ಕೋಟಿ ಬಜೆಟ್ ಅಲ್ಲಿ ಇಡಬೇಡಿ. ಇನ್ನೇನು ಬಜೆಟ್ ಬರ್ತಾ ಇದೆ, 1.5 ಕೋಟಿ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗಕ್ಕೆ ಅಂದ್ಬಿಟ್ಟು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತೀರಾ. 40 ಲಕ್ಷ ಕೊಡೋದ್ರೆ 40 ಲಕ್ಷನೇ ಕರ್ಗಕ್ಕೆ ಅಂತ ಇಡಿ. ಯಾಕೆ ಅದ್ರಲ್ಲೆಲ್ಲ ಸ್ಕೋಪ್ ತಗೊಳಕ್ ಹೋಗ್ತೀರಾ? ಎಸ್ ಎಸ್ ಸತೀಶ್ ಅವರು ಇಷ್ಟರ ನಮ್ಮ ಜೊತೆಗೆ ಇದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ರಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ನೋಡಿದ್ರಲ್ಲ, ಕರಗ ಮಹೋತ್ಸವ ಸಂಭ್ರಮವನ್ನ ನಾವು ನೀವು ಹೆಮ್ಮೆ ಪಟ್ಟುಕೊಂಡು ಅದರಲ್ಲಿ ಭಾಗಿಯಾಗಿದ್ವಿ. ಬಟ್ ಈಗ ಆ ಸಂಭ್ರಮನೇ ಕೆಲವರಿಗೆ ಮುಳುವಾಗ್ತಾ ಇದೆ ಅಂತೆ. ಪಾಪ ಕೆಲಸ ಮಾಡಿದವರಿಗೆ ಫಂಡ್ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ, ಈಗಲೂ ಕೂಡ ಪರದಾಡ್ತಿದ್ದಾರೆ. ಇನ್ನೇನು ಕರಗ ಮಹೋತ್ಸವಕ್ಕೆ ಸಿದ್ಧತೆಗಳಾಗುತ್ತೆ. ಬಟ್ ಆ ಸಿದ್ಧತೆಗೆ ಯಾರಾದ್ರೂ ಮುಂದೆ ಬಂದು ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ನಾವು ಬಿಡಲ್ಲ, ನಮ್ದು ಕ್ಲಿಯರ್ ಆಗೋ ತನಕ ಅನ್ನುವಂತಹ ವಿಚಾರ. ಯಾರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೋ ಇದರಿಂದ ಯಾರಿಗೇನು ಲಾಭವನ್ನೋ ಗೊತ್ತಿಲ್ಲ. ಸರ್ಕಾರ ದಯವಿಟ್ಟು ಇದನ್ನ ಸರಿಯಾಗಿ ಗಮನಿಸಿ